ನೋಡಿ ಸುದ್ದಿ ಪ್ರಸಾರ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಕೃಷ್ಣವಂಶಿ ಧಾರಾವಾಹಿಯಲ್ಲಿ ನಾಳಿನ ಸಂಚಿಕೆಯಲ್ಲಿ ಏನಾಗ್ತಾ ಇದೆ ಅನ್ನೋದನ್ನ ಕನ್ನಡಕ್ಕೆ ಬನ್ನಿ. ವಂಶಿ ಈಗಾದ್ರೂ ಕೃಷ್ಣನ್ಗೆ ತನ್ನ ಪ್ರೀತಿ ಹೇಳ್ತಾಳ ಅಥವಾ ಕೋದಲಿನ ಜೊತೆ ಅವಳ ಮಧ್ಯೆ ಫಿಕ್ಸ್ ಆಗುತ್ತಾ, ಇದನ್ನೆಲ್ಲ ನೋಡ್ಬೇಕು ಅಂತಂದ್ರೆ ನಾಳಿನ ಪೂರ್ತಿ ಸಂಚಿಕೆನ ವೀಕ್ಷಿಸಲೇಬೇಕು. ಯಾಕಂತಂದ್ರೆ ಅಂತಹ ಒಳ್ಳೆ ಸಂಚಿಕೆ ನಾಳೆ ಮೂಡಿ ಬರ್ತಾ ಇದೆ. ಸೊ ಮಿಸ್ ಮಾಡಿ ನಾಳೆ ಕೃಷ್ಣವಂಶಿ ಧಾರಾವಾಹಿನ ನೋಡಿ. ನಾಳಿನ ಸಂಚಿಕೆಯಲ್ಲಿ ಕೃಷ್ಣ ಸ್ನಾನ ಮಾಡಕ್ಕೆ ಅಂತ ಹೋಗ್ತಾ ಇದ್ದಾನೆ. ಅದೇ ಸಮಯಕ್ಕೆ ನಮ್ಮ ವಂಶಿ ಕೂಡ ಸ್ನಾನ ಮಾಡೋದಕ್ಕೆ ಅಂತ ಹೋಗ್ತಾ ಇರ್ತಾಳೆ. ಅದನ್ನ ನೋಡಿ ನಮ್ಮ ನಾಚಿಕೆ ಕೃಷ್ಣ ನಾಚಿಕೊಂಡು ಅಲ್ಲೇ ದೂರ ನಿಂತಿರ್ತಾನೆ. ಆದ್ರೆ ವಂಶಿ ಅದನ್ನ ನೋಡಿ ಬಂದು ಇಲ್ಲಿ ಪರವಾಗಿಲ್ಲ ಅಂತ ಕರೀತಾ ಇದ್ದಾಳೆ. ಆದ್ರೂ ಅವ್ರು ನಾಚ್ಕೊಂಡು ತುಂಬಾ ದೂರದಲ್ಲಿ ನಿಂತಿದ್ದಾನೆ. ಈ ಕಡೆಯಿಂದಾನೇ ಸುಮಾರು ದೃಷ್ಟಿ ನೋಡಿ ನಮ್ಮ ವಂಶಿ ಅವನನ್ನ ಗುರಾಯಿಸ್ತಾ ಇದ್ದಾಳೆ. ಅದಕ್ಕೆ ಅವನ ಅಷ್ಟಕ್ಕೆ ನಾಚ್ಕೊಂಡು ಸುಮ್ಮನೆ ಹೋಗಿದ್ದಾನೆ. ಆದ್ರೆ ಅಷ್ಟರಲ್ಲಿ ಸವಾಲ್ ತಗೊಂಡು ನಮ್ಮ ವಂಶಿ ಕೃಷ್ಣನ ಹತ್ರ ಬರ್ತಾಳೆ. ಅದಾದ್ಮೇಲೆ ನೀವು ಸ್ನಾನಕ್ಕೆ ಹೋಗಿ ನಾನು ಹೋಗ್ತೀನಿ ಅಂತ ಹೇಳಿ ಅವಳ ಪಾಡಿಗೆ ಅವಳು ಮುಂದಕ್ಕೆ ಹೋಗ್ಬಿಡ್ತಾರೆ. ಸ್ನಾನ ಎಲ್ಲ ಆದ್ಮೇಲೆ ಎಲ್ಲರೂ ಊಟಕ್ಕೆ ಅಂತ ಕೂತ್ಕೋತಾರೆ. ಈಗಲಾದ್ರೂ ನನ್ನ ಪ್ರೀತಿ ಅರ್ಥ ಆಗ್ಲಪ್ಪ ನಿಮಗೆ ಅಂತ ಅಂದ್ಬಿಟ್ಟು ಊಟ ಬಡಿಸ್ಬೇಕಾದ್ರೆ ಅವನಿಗೆ ಸ್ವಲ್ಪ ತುಪ್ಪನ ಜಾಸ್ತಿನೇ ಹಾಕ್ತಾಳೆ ನಮ್ಮ ವಂಶಿ. ಆದರೆ ಅವನು ತಲೆ ತಗ್ಗಿಸ್ಕೊಂಡು ಪಾಪ ಅವಳನ್ನ ನೋಡೋದೇ ಇಲ್ಲ. ಹೇಗಾದ್ರೂ ನನ್ನ ನೋಡ್ಲಿ ಅಂತ ಅಂದ್ಬಿಟ್ಟು ಪಾಪ ವಂಶಿ ಸರ್ಕಸ್ ಮಾಡ್ತಾ ಇದ್ರೆ ಈ ಕಡೆ ವಸುಮತಿ ಅವ್ರ ಮನೆಯವರೆಲ್ಲ ನಮ್ಮ ಮನೆಯವ್ರ ಕಂಡ್ರೆ ವಂಶಿಗೆ ತುಂಬ ಇಷ್ಟ. ಸೊ ಅದಕ್ಕೆ ಹೀಗೆಲ್ಲ ಮಾಡ್ತಿದ್ದಾಳೆ. ಅವನಿಗೂ ನಮ್ಮ ಕೋದಂಡನ ಮದುವೆಗೆ ಇಷ್ಟ ಇದೆ ಅನ್ನೋ ಭ್ರಮೆನಲ್ಲಿದ್ದಾರೆ. ಆದರೆ ಅವಳು ಕೃಷ್ಣನ ಇಷ್ಟಪಡ್ತಾ ಇರ್ಬೋದು ಅನ್ನೋ ಚಿಕ್ಕ ಅಂದಾಜು ಕೂಡ ಇಲ್ಲ ಅವ್ರಿಗೆ. ಈ ಕಡೆ ವಂಶಿ ಹೇಗಾದ್ರೂ ಮಾಡಿ ಕೃಷ್ಣನ್ಗೆ ತನ್ನ ಪ್ರೀತಿನ ಹೇಳ್ಬೇಕು ಅಂತ ಅನ್ಕೋತಾರೆ. ಆ ಕಡೆ ವಂಶಿ ತಾಯಿ ತಮ್ಮ ಗಂಡನಿಗೆ ವಂಶಿನ ಕೋದಂಡನಿಗೆ ಕೊಟ್ಟು ಮದುವೆ ಮಾಡೋಣ ಅನ್ನೋ ಪ್ರಸ್ತಾಪನ ತೆಗಿತಾ ಇದ್ದಾರೆ. ಇದಕ್ಕೆ ನಮ್ಮ ದೊರೆಸ್ವಾಮಿ ಅವರಿಗೆ ಹೇಳ್ತಾ ಇದ್ದಾಳೆ. ಆದರೆ ದೊರೆಸ್ವಾಮಿಗೆ ವಂಶಿನ ಮದುವೆ ಮಾಡಿ ಕಳ್ಸೋಕ್ಕೆ ಸ್ವಲ್ಪನೂ ಇಷ್ಟ ಇಲ್ಲ. ಅದನ್ನ ಕೇಳಿದ ತಕ್ಷಣ ದೊರೆಸ್ವಾಮಿಗೆ ಮತ್ತೆ ವಂಶಿಗೆ ತುಂಬಾನೇ ಶಾಕ್ ಆಗುತ್ತೆ. ಅವ್ರು ಪ್ರೀತಿಸ್ತಾ ಇರೋದು ನೋಡೋಕ್ಕೆ ಕೃಷ್ಣನ, ಆದರೆ ನನ್ನ ತಾಯಿ ಅವನ ಅಣ್ಣನಿಗೆ ಮದುವೆ ಮಾಡ್ಕೊಡ್ಬೇಕು ಅನ್ನೋ ಸುದ್ದಿ ಹೇಳೋದನ್ನ ಕೇಳಿ ತುಂಬಾ ಶಾಕ್ ಆಗುತ್ತೆ. ಇದ್ರ ಜೊತೆಗೆ ಕೃಷ್ಣನ್ಗೂ ಕೂಡ ಈ ವಿಷಯ ಕೇಳಿದ ತಕ್ಷಣ ಅವನಿಗೂ ಕೂಡ ಶಾಕ್ ಆಗುತ್ತೆ. ಸೊ ಮುಂದಕ್ಕೆ ಏನಾಗುತ್ತೆ, ವಂಶಿ ಈಗಲಾದ್ರೂ ತನಗೆ ಈ ಮದುವೆ ಇಷ್ಟ ಇಲ್ಲ ಅಂತ ಹೇಳ್ತಾಳ ಅಥವಾ ಕೃಷ್ಣನ್ಗೆ ತನ್ನ ಹುಟ್ಟಿರೋ ಪ್ರೀತಿ ಗೊತ್ತಾಗುತ್ತಾ, ಮುಂದೆ ಏನಾಗುತ್ತೆ, ದೊರೆಸ್ವಾಮಿ ಒಪ್ಕೋತಾನ ಇಲ್ವಾ ನೋಡ್ಬೇಕು ಅಂದ್ರೆ ನಾಳೆ ಕೃಷ್ಣವಂಶಿನ ನೋಡಿ. ನಿಮ್ಮ ನೆಚ್ಚಿನ ವಿಜಯ ಟಿವಿಯಲ್ಲಿ ರಾತ್ರಿ 9:30ಕ್ಕೆ ಸೋಮವಾರದಿಂದ ಶನಿವಾರದವರೆಗೂ ನಮ್ಮ ಕೃಷ್ಣವಂಶಿ ಧಾರಾವಾಹಿ ಬರ್ತಿದೆ. ತಪ್ಪದೆ ಮಿಸ್ ಮಾಡದೆ ನೋಡಿ. ನಮಸ್ಕಾರ.